ಶಾಸಕರ ಭವನದಲ್ಲಿ ಮುಂದುವರೆದಿದೆ ಇಡಿ ಪರಿಶೀಲನೆ. ಸತತ 5 ಗಂಟೆಗಳಿಂದ ಇಡಿ ತಲಾಶನ್ನ ಮಾಡ್ತಾ ಇರುವಂತಹದ್ದು. ನಾಗೇಂದ್ರ, ಬಸನಗೌಡ ದದ್ದಲ್ ಕಚೇರಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಕಂಪ್ಯೂಟರ್ ಹಾಗೂ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹಗರಣ ನಡೆದ ದಿನಾಂಕದಿಂದ ಇಲ್ಲಿಯವರೆಗೂ ಎಲ್ಲ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸ್ತಾ ಇದ್ದಾರೆ. ಆರೋಪಿಗಳು ನೀಡಿರುವಂತಹ ಮಾಹಿತಿಯನ್ನ, ಸಾಕ್ಷ್ಯಗಳನ್ನ ಈಗ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಇಡಿ ಮುಂದಾಗಿರುವಂಥದ್ದು. ನೋಡಿ, ವರ್ಮಾ ಕೊಟ್ಟಂತಹ ಹೇಳಿಕೆ ಈಗ ದದ್ದಲ್ ಮತ್ತು ನಾಗೇಂದ್ರ ಅವರಿಗೆ ಈ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಒಂದು ಕಡೆ SIT ತನಿಖೆಯನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ CBI ಎಂಟ್ರಿ ಆಗಿದೆ. ಈ ಎರಡರ ನಡುವೆ ಈಗ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು. ಈ ಇಡಿ ಎಂಟ್ರಿ ಬಹುತೇಕ ಈ ಇಬ್ಬರಿಗೂ ಕೂಡ ಸಂಕಷ್ಟವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಇಬ್ಬರನ್ನು ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಯ ನಂತರ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಕೆರಳುತ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ 7:30ಕ್ಕೆ ಇಡಿ ಅಧಿಕಾರಿಗಳು 18 ಕಡೆಗಳಲ್ಲಿ ರೇಡನ್ನು ಮಾಡ್ತಾರೆ. ಇಬ್ಬರು ಶಾಸಕರ ನಿವಾಸ, ಅವರ ಕಚೇರಿ, ಎಲ್ಲ ಕಡೆಗಳಲ್ಲೂ ಕೂಡ ರೇಡ್ ಮಾಡಿರುವಂತಹದ್ದು. ಈ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ದದ್ದಲ್ ಮತ್ತು ನಾಗೇಂದ್ರ ಅವರಿಗೆ ಇಡಿ ಸಂಕಷ್ಟವನ್ನು ತಂದೊಟ್ಟಿರುವಂತಹದ್ದು, ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ? ಪ್ರೇಮ್, ಈಗ ಶಾಸಕರ ಭವನದಲ್ಲಿರುವಂಥ ಅವರ ಕಚೇರಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸತ್ತ 5 ಗಂಟೆಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಹಗರಣ ಬೆಳಕಿಗೆ ಬಂದಾಗಿಂದನೂ ಕೂಡ ಅವರ ಚಲನವಲನಗಳು ಮತ್ತು ಕಚೇರಿಯ ಒಳಗಡೆ ಅವರನ್ನು ಭೇಟಿಯಾದಂಥ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಮತ್ತು ಕಂಪ್ಯೂಟರ್ಗಳನ್ನು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ನಲ್ಲೂ ಕೂಡ ಏನಾದರೂ ನಮೂದಾಗಿದೆ, ಏನಾದರೂ ದಾಖಲೆಗಳನ್ನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಹುಡುಕಾಟ ಮಾಡ್ತಾ ಇರುವಂಥದ್ದು. CCTV ಫುಟೇಜನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಬಂದು ಭೇಟಿಯಾಗಿದ್ದರು, ಈ ಪ್ರಕರಣ ಬೆಳಕಿಗೆ ಬಂದಾಗಿಂದನೂ ಕೂಡ ಅನ್ನೋದ್ರ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ತಲಾಸೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ದದ್ದಾಲ್ ಮತ್ತು ನಾಗೇಂದ್ರ ಅವರ ಕೊಠಡಿಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಂಡಿರುವಂಥದ್ದು. ಯಾರನ್ನೂ ಕೂಡ ಶಾಸಕರ ಭವನದ ಒಳಗಡೆಗೆ ಬಿಡದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಶಾಸಕರ ಭವನಕ್ಕೆ ಬೇರೆ ವ್ಯಕ್ತಿಗಳು ಹೋಗ್ಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸತತ 5 ಗಂಟೆಗಳಿಂದಲೂ ಕೂಡ ದದ್ದಾಲ್ ಮತ್ತು ಈ ಒಂದು ನಾಗೇಂದ್ರ ಅವರ ಕಚೇರಿಗಳನ್ನು ದಾಳಿ ಮಾಡಿ ಈಗಾಗಲೇ ಪರಿಶೀಲನೆಗಳನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಆರೋಪಿಗಳು ಕೊಟ್ಟಿರುವಂಥ ಸಾಕ್ಷ್ಯ ಮತ್ತು ಮಾಹಿತಿಯನ್ನು ಸಂಗ್ರಹಿಸಿ ಅದಕ್ಕೆ ಸಂಬಂಧಿಸಿಪಟ್ಟಂಥ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಶಾಸಕರ ಭವನದಲ್ಲಿ ತಲಾಶ್ ಮುಂದುವರೆದಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.